ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಮೈಸೂರು ಸಿಲ್ಕ್ ಸೀರೆ, ನನಗೆ ಸ್ವಲ್ಪ ಮೈಸೂರು ಸಿಲ್ಕ್ ಸೀರೆದು ಕ್ರೇಜ್ ಜಾಸ್ತಿ. ಹಾಗಾಗಿ ನಾನು ಇವತ್ತು ಮೈಸೂರು ಸಿಲ್ಕ್ದು ಒಂದು ವಿಡಿಯೋ ಮಾಡೋಣ ಅಂತ, ನನ್ನ ಹತ್ರ ಯಾವ ಥರ ಕಲೆಕ್ಷನ್ ಇದೆ ಅನ್ನೋದನ್ನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ಬೋದು, ಸ್ವಲ್ಪ ನಾನು ಸೀರೆನೂ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲದೂ ತೋರಿಸಲ್ಲ, ಬಟ್ ಚೆನ್ನಾಗಿರೋದು ಅಂದರೆ ಇವಾಗ ಪ್ರೆಸೆಂಟ್ ನಂದು ಇಲ್ಲಿರೋದನ್ನ ತೋರಿಸ್ತೀನಿ. ಇನ್ನು ಮಿಕ್ಕಿದ್ದು ಊರಲ್ಲಿದೆ, ಅದನ್ನು ನೆಕ್ಸ್ಟು ನೋಡೋಣ, ಊರಿಗೆ ಹೋದಾಗ ತೋರಿಸ್ತೀನಿ. ಬಟ್ ಇವಾಗ ನನ್ನ ಹತ್ರ ಯಾವುದ್ಯಾವುದಿದೆ, ಆಮೇಲೆ ಇನ್ ಕೇಸ್ ನಂಗೆ ಗೊತ್ತಿದ್ದರೆ ಅದರದ್ದು ಪ್ರೈಸು ನಾನು ಹೇಳ್ತೀನಿ. ಬಟ್ ನೋಡೋಣ. ಫಸ್ಟು ಬಂದು ಇದು ಯೆಲ್ಲೋ ಕಲರ್ ಸ್ಯಾರಿ, ಇದಕ್ಕೆ ಬ್ಲೂ ಬಾರ್ಡ್ರ್ ಬಂದಿದೆ, ತುಂಬ ಚೆನ್ನಾಗಿದೆ. ಇದನ್ನು ರೀಸೆಂಟಾಗಿ ನಾನು ವಾಶಿಗೆ ಕೊಟ್ಟಿದ್ದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಮತ್ತೆ ನಾನು ಇವಾಗ ಇದನ್ನು ಡ್ರೈ ಕ್ಲೀನಿಗೆ ಕೊಟ್ಟಿದ್ದೆ, ಮತ್ತೆ ಇವಾಗ ಇದನ್ನೆಲ್ಲ ಫೋಲ್ಡ್ ಮಾಡಿರೋದೆಲ್ಲ ತೆಗೆದ್ರೆ ಮತ್ತೆ ಸರಿ ಹೋಗಲ್ಲ. ಇನ್ನೂ ಕೆಲವೊಂದು ನಾನು ಡ್ರೈ ಕ್ಲೀನಿಗೆ ಕೊಡೋದಿದೆ. ಬಟ್ ಇದ್ರದ್ದು ಬ್ಲೌಸ್ ಎಲ್ಲ ತೋರಿಸ್ಬೇಕು. ಬಟ್ ಇದ್ರದ್ದು ನಾನು ಇವಾಗ ತೊಗೊಂಡಿಲ್ಲ. ಯಾವ್ದ್ಯಾವ್ದು ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ. ಇದು ಬಂದು 6000 ರುಪೀಸು. ಬಟ್ ಚೆನ್ನಾಗಿರುತ್ತೆ. ಹಳದಿಗಿರ್ಬೋದು, ಅಥವಾ ನೀವು ಫಂಕ್ಷನ್ನಿಗೆ ಅಥವಾ ಆಫೀಸ್ ಫಂಕ್ಷನ್ ಆ ಥರದಕ್ಕೆ ನೀವು ಈ ಸ್ಯಾರಿ ಹಾಕೊಂಡೋದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಈ ಕಲರು ಕಾಂಬಿನೇಷನ್ ತುಂಬಾ ಕಾಂಟ್ರಾಸ್ಟ್ ತುಂಬಾ ಇಷ್ಟ ಆಗಿದ್ದಂಥ ಕಲರು. ಸೊ ಇದು ಒಂದು ಕಲರ್ ನನ್ನ ಹತ್ರ ಮೈಸೂರು ಸಿಲ್ಕ್ ಇರಲಿ ಅಂತ ನಾನು ತೊಗೊಂಡಿದ್ದೆ. ಇದಾದಮೇಲೆ ಇವಾಗ ಸ್ವಲ್ಪ ಯುನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಅದರಲ್ಲಿ ಹಾಫ್ ಆ್ಯಂಡ್ ಹಾಫ್, ಇದು ಮೇ ಬಿ 12,000 15,000 ಇರ್ಬೋದು. ಈ ಥರ ಇಲ್ಲಿ ಸ್ವಲ್ಪ ಪ್ರಿಂಟೆಡ್ ಆ ಥರ, ಇಲ್ಲಿ ಪ್ಲೇನು. ಎರಡೂ ಥರನೂ ವೇರ್ ಮಾಡ್ಬೋದು ನೀವು, ಎರಡೂ ಕಡೆನೂ ಬಾರ್ಡ್ರ್ ಇದೆ. ಈ ಥರ ಬೇಕಂದರೆ ಈ ಥರ. ಇದು ಬ್ಲೌಸ್ ಬಂದು ಪಿಂಕ್ ಬಂದಿದೆ, ತುಂಬ ಚೆನ್ನಾಗಿದೆ. ಬಟ್ ಅದನ್ನು ನಾನು ಸ್ಟಿಚಿಗೆ ಕೊಟ್ಟಿದ್ದೀನಿ. ಇದು 12,000, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವ ಥರನಾದ್ರೂ ಈ ಥರನಾದ್ರೂ ವೇರ್ ಮಾಡ್ಬೋದು, ಅಥವಾ ಈ ಥರನಾದರೂ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಇವಾಗ 3D ಪ್ರಿಂಟಿಂಗ್ ಎಲ್ಲ ಬಂದಿದೆ, ಆ ಥರ ಅದನ್ನು ನಾನು ಇನ್ನೂ ತೊಗೊಂಡಿಲ್ಲ. ಬಟ್ ಈ ಕಾಂಬಿನೇಷನಲ್ಲಿ ಬಂದಿರಲಿ ಅಂತ ನಾನು ತೊಗೊಂಡಿದ್ದೆ. 12,000 ಸಮಥಿಂಗ್ ಏನೋ ಇತ್ತು ಇದು ತೊಗೊಂಡಿದ್ದು. ನಾನು ಆಲ್ಮೋಸ್ಟು ನಂದು ಮೈಸೂರು ಸಿಲ್ಕ್ ಎಲ್ಲದೂ ನಾನು RMKVಲೇ ತೊಗೊಳ್ಳೋದು. ಅದು ಬಿಟ್ಟರೆ ಇಲ್ಲೊಬ್ಬರು ನನಗೆ ಗೊತ್ತಿರೋರು ಇದ್ದಾರೆ, ಅವ್ರ ಹತ್ರ. ಅದು ಬಿಟ್ಟರೆ ನಾನಿನ್ನು KSIC ಮಲ್ಲೇಶ್ವರಂ ಅಲ್ಲಿ ತೊಗೋತೀನಿ. ಅದಾದಮೇಲೆ ಇದು ಒಂದು ಮೈಸೂರು ಸಿಲ್ಕ್ ಅಂತಲೇ ಹೇಳ್ಬೋದು. ಇದ್ರದ್ದು ಫೋಟೋ ಹಾಕ್ತೀನಿ ನಾನು. ಆ್ಯಕ್ಚುಲಿ ಇದನ್ನು ನಾನು ಒಂದೇ ಸಲ ವೇರ್ ಮಾಡಿರೋದು. ನನ್ನ ಫ್ರೆಂಡ್ ತಂಗಿ ಮದುವೆಗೆ ರಿಸೆಪ್ಷನ್ ದಿನ ಇದನ್ನು ಹಾಕ್ಕೊಂಡು ಹೋಗಿದ್ದೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಪಿಂಕ್ ಬ್ಲೌಸು ಇದಕ್ಕೆ ಬಂದಿರೋದು. ಬ್ಲೌಸು ತೊಗೊಂಡಿಲ್ಲ, ತೋರಿಸ್ತೀನಿ. ಇದು ಒಂದು ಫುಲ್ಲು ನಮ್ಮಮ್ಮ ಅವ್ರ ಟೈಮಲ್ಲಿ ಇದ್ದಂಥ ಒಂದು ಮೈಸೂರು ಸಿಲ್ಕ್ ಇರ್ಬೋದು. ಇದು ಆ್ಯಕ್ಚುಲಿ ನಮ್ಮಮ್ಮನ ಮದುವೆ ಸೀರೆ, ಅವಾಗೆಲ್ಲ ಇದೇ ಥರ ಬರ್ತಿತ್ತು ಮೈಸೂರು ಸಿಲ್ಕು. ನನಗಿಷ್ಟ ಆಗಿ ನಾನು ಇದನ್ನು ನಾನೇ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಇಸ್ಕೊಂಡು ಬಂದಿದ್ದೆ. ಸೊ ಇದು ಒಂದು ಮೈಸೂರು ಸಿಲ್ಕು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ನನಗೆ ಪಿಂಕ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಪಿಂಕಲ್ಲೇ ನೋಡ್ತಿರ್ತೀನಿ ನಾನು ಆಲ್ಮೋಸ್ಟು. ಇದು ನಮ್ಮಮ್ಮ ಮದುವೆ ಟೈಮ್ದು. ಇದು ಒಂದು ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗೆ ಸೀರೆ. ಇದಾದಮೇಲೆ ಆ್ಯಕ್ಚುಲಿ ಇದನ್ನು ನಾನು ಮೊನ್ನೆ ವಿಡಿಯೋ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಬ್ಲೌಸ್ ತೋರಿಸ್ಬಿಡ್ತೀನಿ ಇದ್ರದ್ದು. ಇದು ಈ ಥರ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಫ್ರಂಟ್ ಈ ಥರ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಲ್ವಾ, ಒಂದು ಫಂಕ್ಷನಿಗೆ ಹೋಗಿದ್ದೆ ಅಂತ. ಅದು ಇದೂ 9,000 ಸಮಥಿಂಗ್ ಏನೋ ಇತ್ತು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದ್ರದ್ದು ಬೇಕಿದ್ರೆ ನಾನು ಸೈಡಲ್ಲಿ ಫೋಟೋ ಹಾಕಿರ್ತೀನಿ.
ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನಗೆ ಸ್ವಲ್ಪ ಮೈಸೂರು ಸಿಲ್ಕ್ ಸೀರೆ ಬಗ್ಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಅದಕ್ಕೇ ಇದು ಈ ಥರ ಹಿಂಗೆ ಪ್ರಿಂಟ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗೊಂದು ವೆರೈಟೀಸ್ ಆಫ್ ಮೈಸೂರು ಸಿಲ್ಕ್ ಇದೆ ಅಂತಲೇ ಹೇಳ್ಬೋದು. ಅದರಲ್ಲಿ ನನಗಿಷ್ಟ ಆದಂಥವು ಕೆಲವೊಂದು ಯಾವುದಿದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೈಸೂರು ಸಿಲ್ಕಲ್ಲಿ ಇದು ಒಂದು ಕಲರು, ಇಲ್ಲಿ ಬುಟ್ಟ ಬುಟ್ಟ ಬಂದಿದೆ. ನಾನು ಇದಕ್ಕೆ ಸ್ವಲ್ಪ ಕಾಂಟ್ರಾಸ್ಟ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ಬ್ಲೂ ಕಲರೇ ಬಂದಿದೆ. ಬಟ್ ನಾನು ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಪಿಂಕ್ ಕಲರಲ್ಲಿ. ಅದ್ರದ್ದು ನೆಕ್ಸ್ಟ್ ಇದ್ರದ್ದು ವಿಡಿಯೋ ಇಲ್ಲ. ಇದು 8500 ಈ ಸ್ಯಾರಿ. ಇದಾದಮೇಲೆ ಇದು ಒಂದು ಮೈಸೂರು ಸಿಲ್ಕು. ಇದನ್ನು ನಮ್ಮ ಶಾಲು ಎಂಗೇಜ್ಮೆಂಟಲ್ಲಿ ನಾನು ವೇರ್ ಮಾಡಿದ್ದೆ. 11,000 ಇದು. ತುಂಬ ಚೆನ್ನಾಗಿದೆ. ಬ್ಲೌಸ್ ಇದೆ ಕಲರು. ಇದ್ರದ್ದು ನಾನು ವೀಡಿಯೋಸ್ ಹಾಕಿದ್ದೀನಿ, ಮತ್ತು ಇದು ಫೋಟೋನ ಇಲ್ಲೇ ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ನನಗೆ ಯುನೀಕ್ ಅನಿಸ್ಬೇಕು ಅಥವಾ ನನಗೆ ಚೆನ್ನಾಗಿ ಕಾಣಿಸ್ಬೇಕು ಆ ಥರದ್ದಿದ್ದರೆ ಮಾತ್ರ ನಾನು ತೊಗೊಳ್ಳೋದು. ಅದರಲ್ಲೆಲ್ಲ ನಾನು ತುಂಬಾ ಒಂದು ನಿಮಿಷ ಫೋನ್ ಬರ್ತಿದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಫೋನ್ ಮಾಡ್ತಿದ್ದಾಳೆ. ಅದಾದಮೇಲೆ ಇದು ರೇರ್ ಕಲರ್ ಕಾಂಬಿನೇಷನ್ ಸಿಗೋದು. ಸೊ ಹಾಗಾಗಿ ನಾನು ಇದು ಒಂದು ಕಲರ್ ತೊಗೊಂಡಿದ್ದೀನಿ. ಇದು 2 ಸಲ ನಾನು ವೇರ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಒಂದು ಪ್ರಕಾಶ್ ಸರ್ ಅಂತ ಇದ್ದಾರೆ, ಅವರ ಮಗಳು ಒಂದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು, ಅದಕ್ಕೆ ಇನ್ವೈಟ್ ಮಾಡಿದರು ಮೈಸೂರಲ್ಲಿ. ಆವಾಗ ಇದನ್ನು ವೇರ್ ಮಾಡಿದ್ದೆ. ಅದು ಬಿಟ್ಟರೆ ನೆಕ್ಸ್ಟ್ ಇವಾಗ ರೀಸೆಂಟಾಗಿ ನನ್ನ ಫ್ರೆಂಡ್ ಮದುವೆ ಆಯಿತು ಹಾಸನಲ್ಲಿ, ಆವಾಗ ವೇರ್ ಮಾಡಿದಂಥ ಸೀರೆ. ಆ್ಯಕ್ಚುಲಿ ಇದು ನನ್ನ ಫ್ರೆಂಡಿಗೆ ಈ ಕಲರ್ ತುಂಬ ಇಷ್ಟ. ಅದಾದಮೇಲೆ ಇದು ಒಂದು ಸ್ಯಾರಿ, ರೆಡ್ಡು ಮತ್ತು ಬ್ಲೂ ಕಾಂಬಿನೇಷನ್ನು. ಇದನ್ನು ನಾನು ನಮ್ಮ ಬ್ರದರ್ ಅವರ ವೈಫ್ ಮನೆಗೆ ಹೋಗ್ಬೇಕಾದ್ರೆ ಉಟ್ಕೊಂಡು ಹೋಗಿದ್ದೆ. ಅದಾದಮೇಲೆ ಇದನ್ನು ಎಲ್ಲೂ ವೇರ್ ಮಾಡಿಲ್ಲ. ಇದನ್ನು ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದ್ರ ಫೋಟೋನು ನಾನು ನಿಮಗೆ ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದನ್ನು ಪಲ್ಲು ಎಲ್ಲ ಬ್ಲೂ ಬಂದಿದೆ, ಬ್ಲೌಸೂ ಬ್ಲೂ ಬಂದಿದೆ. ಆಲ್ಮೋಸ್ಟ್ ನಾನು ಕಾಂಟ್ರಾಸ್ಟ್ ಕಲರನ್ನೇ ಜಾಸ್ತಿ ತೊಗೊಳ್ಳೋದು. ಅದಾದಮೇಲೆ ಅಂದರೆ ಇದೆಲ್ಲ ನಾನು ಇವಾಗ ಫಂಕ್ಷನ್ನಿಗೆ ಅಂತ ಎತ್ತಿಟ್ಕೊಂಡಿದ್ನಲ್ವ, ಸೊ ಹಾಗಾಗಿ ಈ ಸೀರೆದು ಮಾತ್ರ ನಾನು ವಿಡಿಯೋ ಮಾಡ್ತಿದ್ದೀನಿ. ನೆಕ್ಸ್ಟ್ ಇನ್ನು ಮಿಕ್ಕಿದ ಸೀರೆ ಇದೆ, ಅದನ್ನೆಲ್ಲ ನನಗೆ ಇವಾಗ ರೀಸೆಂಟಾಗಿ ಒಂದು 2 ಇಯರ್ಸ್ 3 ಇಯರ್ಸಿಂದ ನನಗೆ ಸೀರೆ ಬಗ್ಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿದೆ. ಅದರಲ್ಲೂ ಎಸ್ಪೆಷಲಿ ಮೈಸೂರು ಸಿಲ್ಕ್ ಬಗ್ಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿದೆ. ಆವಾಗಿಂದ ಸ್ವಲ್ಪ ಅದನ್ನೇ ಜಾಸ್ತಿ ನಾನು ತೊಗೋತಿದ್ದೀನಿ. ಅದು ಅಂದರೆ ಸ್ವಲ್ಪ ಕ್ಲಾಸಿಯಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನೇ ಇವಾಗ ಜಾಸ್ತಿ ತೊಗೋತೀನಿ. ಅದಾದಮೇಲೆ ಇದು ಒಂಥರ ನನಗೆ ಈ ಕಲರ್ ಕಾಂಬಿನೇಷನ್ನೇ ತುಂಬ ಇಷ್ಟ. ಸೊ ಹಾಗಾಗಿ ಇದು ಒಂದು ಮೈಸೂರು ಸಿಲ್ಕು. ಇದು 13,000 ಸಮಥಿಂಗ್ ಏನೋ ಕೊಟ್ಟಿದ್ದು. ಇದು RMKವಿಲ್ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಇದು ನಮ್ಮ ಶಾಲು ಬೀಗ್ರೂಟಕ್ಕೆ ನಾನು ವೇರ್ ಮಾಡಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದ್ರ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು. ಇದಾದಮೇಲೆ ಇನ್ನೊಂದು ಮೈಸೂರು ಸಿಲ್ಕೇನೆ, ಇದು ಬೇರೆ ಥರ ಕ್ರೇಪ್ ಬರುತ್ತಲ್ಲ ಅದರಲ್ಲಿ, ಅಂದರೆ ಒರ್ಜಿನಲ್ ಅಲ್ಲ ಆ ಥರ. ಇದು ಒಂದು ತುಂಬ ಚೆನ್ನಾಗಿತ್ತು ಅಂತ ನಾನು ತೊಗೊಂಡಿದ್ದೆ. ಕ್ರೇಪ್ ಸ್ಯಾರಿ ಅಂತಾರಲ್ಲ ಆ ಥರದ್ದು. ಸೊ ಇದು ಒಂದು ಸ್ಯಾರಿ. ಆ್ಯಕ್ಚುಲಿ ಇಷ್ಟು ನನ್ನ ಇವತ್ತು ನಿಮಗೆ ತೋರಿಸೋಣ ಅಂತ ಯಾಕೆಂದರೆ ಕೆಲವೊಂದನ್ನು ನಾನು ಡ್ರೈ ಕ್ಲಿನಿಕ್ಕಿಗೆ ಕೊಡಬೇಕಿತ್ತು. ಹಾಗಾಗಿ ಯಾಕೆ ವಿಡಿಯೋ ಮಾಡಬಾರ್ದಂತ ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋ ಮಾಡಿದೆ. ಇದು ನನ್ನ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ನು. ರೀಸೆಂಟಾಗಿ
ಇದನ್ನೆಲ್ಲ ನಾನು ಯಾವ್ಯಾವ ಫಂಕ್ಷನ್ ಇತ್ತು ಇವಾಗ ಲಾಸ್ಟ್ ಮಂತು ಆದರೂ ಲಾಸ್ಟ್ ಮಂತೆಲ್ಲ ಆವಾಗ ನಾವು ವೇರ್ ಮಾಡಿದಂಥ ಸ್ಯಾರೀಸು ಇದೆಲ್ಲ. ಹಾಗಾಗಿ ಇದ್ರದ್ದು ಒಂದು ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡಿದೆ. ಆಮೇಲೆ ನಾನು ಇದು ಯಾವುದು ಫೋಲ್ಡ್ ಮಾಡಿದ್ದೀನಲ್ಲ ನಿಮಗೆ ಓಪನ್ ಮಾಡಿ ತೋರಿಸಿಲ್ಲ. ಅದಾದಮೇಲೆ ಪಲ್ಲುವಲ್ಲಿ ನಾವೇನು ಸ್ಟಾರ್ಟಿಂಗು ನಾವು ಸ್ಯಾರಿನ ಸಿಗಿಸ್ಕೋತೀವಿ ನೋಡಿ, ಅಲ್ಲಿ KSIS ಇದು ಮಾರ್ಕ್ ಇರುತ್ತೆ. ಅದಿದ್ದರೆ ಮಾತ್ರ ಅದು ಒರಿಜಿನಲ್ ಮೈಸೂರು ಸಿಲ್ಕ್ ಅಂತ ಹೇಳ್ಬೋದು. ಕೆಲವೊಂದನ್ನು ನಾನು ಮಲ್ಲೇಶ್ವರಂ KSISಯಲ್ಲೂ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಜಾಸ್ತಿ ನಾನು RMKವಿಲೇ ತೊಗೊಂಡಿರೋದು. ಅಲ್ಲಿ ತುಂಬ ಕಲೆಕ್ಷನ್ ಚೆನ್ನಾಗಿರುತ್ತೆ, ಆಮೇಲೆ ಯುನಿಕ್ ಆಗಿರುತ್ತೆ, ಡಿಫ್ರೆಂಟಾಗಿ. ಅದರಲ್ಲೆಲ್ಲ 3D ಪ್ಯಾಟ್ರನ್ ಇನ್ನೂ ನನಗೆ ಬೇಕಾಗಿರೋ ಅಂಥ ಕಲ್ಲರು ಬಂದಿಲ್ಲ. ಸೊ ಹಾಗಾಗಿ ಆ ಕಲರ್ ಬಂದಮೇಲೆ ನಾನು ಅವ್ರು ಕಾಲ್ ಮಾಡಿ ಅಂತ ಹೇಳಿದ್ದೀನಿ. ಅವ್ರು ಕಾಲ್ ಮಾಡಿದ್ರೆ ಹೋಗಿ ಬೈ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. 3D ಕಲರ್ ಒಂದು ತೊಗೋಬೇಕು. ಆ್ಯಕ್ಚುಲಿ ಅದನ್ನು ಟ್ವಿನ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನಾನು ಮತ್ತು ನನ್ನ ಸಿಸ್ಟರು. ನೋಡೋಣ ಹೇಗಾಗುತ್ತೆ ಅಂತ. ನಿಮಗೆ ನನ್ನ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ನಿಮಗೆ ಯಾವ ಸೀರೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ನಿಮಗೆ ಮೈಸೂರು ಸಿಲ್ಕ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನು ಅಥವಾ ಇನ್ನೂ ನೆಕ್ಸ್ಟು ಮೈಸೂರು ಸಿಲ್ಕ್ ಕಲೆಕ್ಷನ್ದು ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಇದಾಗಿತ್ತು ನನ್ನ ಮೈಸೂರು ಸಿಲ್ಕ್ ಸೀರೆ ಕಲೆಕ್ಷನ್ನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟು ನಾನು ನೋಡೋಣ ಯಾವುದಾಗುತ್ತೆ. ಇವಾಗ ನೆಕ್ಸ್ಟು ನಂದು ಟ್ರಾವೆಲಿಂಗ್ ಎಲ್ಲ ಇದೆ ಬೇರೆ ಕಡೆ. ಅದಾದಮೇಲೆ ಔಟ್ ಆಫ್ ಕಂಟ್ರಿ ಒಂದು ಟ್ರಾವೆಲಿಂಗ್ ಇದೆ. ಮೇ ಬಿ ಅದು ಮೇ-ಜೂನಲ್ಲಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದರದ್ದೆಲ್ಲ ಇನ್ನು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಅದ್ರದ್ದು ನಾನು ವಿಡಿಯೋ ಮಾಡ್ತೀನಿ. ಬಟ್ ಇವಾಗ ಸ್ವಲ್ಪ ನಂದು ಬೇರೆ ಕಡೆ ಹೋಗೋದಿದೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ನಿಮಗೆ ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಜಾಸ್ತಿ ವೀಡಿಯೋಸ್ನ ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಜಾಸ್ತಿ ವ್ಯೂಸು ಮತ್ತು ಲೈಕ್ಸ್ ಬಂದರೆ ನನಗೂ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಪ್ಲೀಸ್ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಥವಾ ಯಾರು ವಿಡಿಯೋ ನೋಡ್ತಿರ್ತೀರ ಬರೀ ಹಾಗೆ ನೋಡಿಬಿಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.